ಇದು ಸುಮಾರು 15 ಇಯರ್ಸ್ ಆಯಿತು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್, ಇವತ್ತು ಕೂಡ ನಾವು ನಿಮ್ಮ ಮುಂದೆ ಒಂದು ಫುಡ್ ಬ್ಲಾಗ್ ಮುಖಾಂತರ ಬಂದಿದ್ದೀವಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಲ್ಲ, ಸವಿಡೈನ್. ಎಸ್, ಇಲ್ಲೇ ನಿಮ್ಮ ಮೇಲ್ಗಡೆ ನೋಡ್ತಾ ಇದ್ದೀರಾ, ಸವಿಡೈನ್ ಹೋಟೆಲ್ಗೆ ಬಂದಿದ್ದೀವಿ. ಹೌದು ಗಾಯ್ಸ್, ನನಗೆ ತುಂಬ ಜನ ಸಜೆಸ್ಟ್ ಮಾಡಿದರು. ಏನಂದರೆ ಸವಿಡೈನ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಸೊ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ, ಫುಡ್ ಕೂಡ ತುಂಬ ಟೇಸ್ಟ್ ಆಗಿದೆ ಅಂತ. ಸೊ ನಾವ್ಯಾಕೆ ಇಲ್ಲಿ ಟೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಎಲ್ಲನೂ ಕಂಪ್ಲೀಟಾಗಿ ಎಲ್ಲ ವಿಡಿಯೋ ತೋರಿಸ್ತೀನಿ, ಫುಡ್ ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಮತ್ತೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್ ಗಾಯ್ಸ್, ಇವತ್ತು ನಮ್ಮ ಜೊತೆ ಹೋಟೆಲ್ನ ಓನರ್ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೇಳೋಣ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್ ನಿಮ್ಮ ಹೆಸರು? ಮಹೇಶ್ ಶೆಟ್ಟಿ ಅಂತ. ಸರ್ ಈ ಹೋಟೆಲ್ ಯಾವಾಗ ಸರ್ ಓಪನ್ ಆಗಿದ್ದು? ಇದು ಸುಮಾರು 15 ಇಯರ್ಸ್ ಆಯಿತು. 15 ಇಯರ್ಸಿಂದ ಕಂಟಿನ್ಯೂ ನಡೀತಾ ಇದೆ ಇದು. ಹಾಂ ಸರ್ ಟೈಮಿಂಗ್ಸ್ ಏನು ಸರ್? ಟೈಮಿಂಗ್ಸ್ ಅಂದರೆ ಬೆಳಿಗ್ಗೆ 11 to 11, ಅಂದರೆ ಮಧ್ಯದಲ್ಲಿ ನಮ್ಮದು ಕ್ಲೋಸಿಂಗ್ಸ್ ಟೈಮ್ ಇರಲ್ಲ, ಕಂಟಿನ್ಯೂ ಇರುತ್ತೆ. 11 to 11 ಇರುತ್ತೆ ಸರ್. ಮತ್ತು ಇಲ್ಲಿ ಫುಡ್ ಏನೇನು ಸಿಗುತ್ತೆ ಸರ್? ಇದು ನಮ್ಮದು ಪಕ್ಕ ನಾರ್ತ್ ಇಂಡಿಯನ್ ಪ್ಯೂರ್ ವೆಜಿಟೇರಿಯನ್. ಅಂದರೆ ಉದಾಹರಣೆ ಸ್ಟಾರ್ಟರ್ಸಲ್ಲಿ ಮಂಚೂರಿಯನ್ಸು, ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ, ಮಶ್ರೂಮ್ ಮಂಚೂರಿ, ಈ ಥರ ಸ್ಟಾರ್ಟರ್ಸು, ಜೊತೆಗೆ ಕರಿ ಐಟಮು, ರೋಟಿ, ಸ್ನ್ಯಾಕ್ಸ್, ಈ ಥರ ಸಿಗುತ್ತೆ ನಮ್ಮದು. ಸರ್ ಮತ್ತು ಇದು ಅಡ್ರೆಸ್ ಎಲ್ಲಿದೆ ಸರ್? ಇದು ಆಂಜನೇಯ ಬಡಾವಣೆಯಲ್ಲಿ ನೇತ್ರಾವತಿ ಹಾಸ್ಟೆಲ್ ರೋಡ್ ಇದೆ, ಕಾರ್ನರ್ ಬಿಲ್ಡಿಂಗ್ಗೆ ಮೇಲ್ಗಡೆ ಇದೆ ನಮ್ಮದು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್?
ಶ್ರೀಧರ್ ಅಂತ. ಸರ್ ಯಾವಾಗಿಂದ ಬರ್ತಾ ಇದ್ದೀರಾ? ಒಂದು 3 years ಆಯಿತು, ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಬರ್ತಿದ್ದೀವಿ. ಸರ್ ಇವಾಗ ಏನು ಆರ್ಡರ್ ಮಾಡಿದ್ರಿ? ಇವಾಗ ಬಟರ್ ರೋಟಿ ಮತ್ತು ದಾಲ್ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಎಲ್ಲ ಹೇಗಿದೆ ಸರ್? ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ಸವಿ ಡೈನ್ ಅನ್ನೋಂಥ ಹೋಟೆಲ್ಗೆ, ರೆಸ್ಟೋರೆಂಟ್ಗೆ. ಸೊ ಕಂಪ್ಲೀಟಾಗಿ ನಿಮಗೆ ಒಳಗಡೆ ಎಲ್ಲ ತೋರಿಸಿದ್ರೆ ಇಂಟೀರಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗಾಯ್ಸ್. ಏನಂದರೆ ನಾನು ಪದೇ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ದಾವಣಗೆರೆಯಲ್ಲಿ ಒಂದು ಕಾಲದಲ್ಲಿ ಹೆಂಗಿತ್ತಂದರೆ ಹೋಟೆಲ್ಸ್ಗಳೇ ಇರ್ತಿದ್ದಿಲ್ಲ. ಹೋಟೆಲ್ಸ್ ಇದ್ದರೂ ಕೂಡ ನಾರ್ಮಲ್ ಸಣ್ಣ ಹೋಟೆಲ್. ಬಟ್ ಇವಾಗ ಆಗಲ್ಲ, ಎಲ್ಲ ಕೂಡ ನೆಕ್ಸ್ಟ್ ಲೆವೆಲ್ ಹೋಟೆಲ್ಸ್ಗಳೇ ಇದ್ದಾವೆ. ಸೊ ಇವತ್ತು ನಾನು ಈ ಒಂದು ಇಂಟೀರಿಯರ್ ಎಲ್ಲ ತೋರಿಸಿದೆ ಸವಿ ಡೈನಿಂದು. ಸೊ ಇವಾಗ ನನಗೆ ಫುಡ್ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಇವು ಬಂದುಬಿಟ್ಟು ಪನ್ನೀರ್ ಸಾಟೆ ಕೊಟ್ಟಿದ್ದಾರೆ. ಹೇಗಿದೆ ಈ ಪನ್ನೀರ್ ಸಾಟೆ? ತುಂಬ ಡಿಫ್ರೆಂಟಾಗಿದೆ. ಬೇರೆ ಕಡೆನೂ ನಾನು ನೋಡಿದಾಗ ಇದಕ್ಕೂ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ಬನ್ನಿ ಟೇಸ್ಟ್ ಮಾಡೋಣ ಪನ್ನೀರ್ ಸಾಟೆ. ನಾರ್ಮಲಾಗಿ ಈ ಥರ ಎಲ್ಲ ಕೊಡಲ್ಲ ಬೇರೆ ಕಡೆ ಎಲ್ಲ. ಸೊ ಬನ್ನಿ. ಆ ಪನ್ನೀರ್ ಇದೆಯಲ್ಲ ಗಾಯ್ಸ್, ಆ ಪನ್ನೀರೇ ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ. ಪನ್ನೀರ್ ಹೀಗಿರುತ್ತಾ ಅಂತ ಅನಿಸುತ್ತೆ ನಾವು ತಿನ್ನುವಾಗ. ಯಾಕಂದರೆ ಅಷ್ಟೊಂದು ಸ್ಮೂತಾಗಿ ಆ ಮಸಾಲ ಇದೆಯಲ್ಲ, ಮೇಲ್ಗಡೆ ಇರೋ ಮಸಾಲ ಚೆನ್ನಾಗಿ ಕೋಟೆಡ್ ಆಗಿದೆ. ಅಂದರೆ ಫಸ್ಟು ಬಂದುಬಿಟ್ಟು ನಾರ್ಮಲ್ ಫ್ಲೋ ಒಳಗಡೆ ಈ ಒಂದು ಪನ್ನೀರನ್ನ ಫ್ರೈ ಮಾಡ್ತಾರೆ, ಓಕೆನಾ? ಸೊ ಅಲ್ಲಿ ಇನ್ನೊಂದು ಟೇಸ್ಟ್ ಕೊಡುತ್ತೆ ನಮಗೆ. ಸೊ ಅದ್ರ ಜೊತೆಗೆ ಅದಾದಮೇಲೆ ಮೇಲ್ಗಡೆ ಏನು ಮಸಾಲೆ ಎಲ್ಲ ಹಾಕ್ತಾರಲ್ಲ, ಆವಾಗ ಆ ಟೇಸ್ಟ್ ಇದೆಯಲ್ಲ, ಸ್ಮೂತಾಗ ಪನ್ನೀರು ಹಾಗೆ ನಾರ್ಮಲಾಗಿ ಚಿಕನ್ ಥರನೇ ಟೇಸ್ಟ್ ಕೊಡುತ್ತೆ ಗಾಯ್ಸ್ ಇದು ಪನ್ನೀರು. ಫಸ್ಟ್ ಆಫ್ ಆಲ್ ಪನ್ನೀರು ಏನಂದರೆ ವೆಜಿಟೇರಿಯನಿಗೆ ಪನ್ನೀರ್ ಅಂದರೆ ಒಂಥರ ಚಿಕನ್ ಇದ್ದಂಗೆ, ಹೌದಾ? ಇದನ್ನು ಟೇಸ್ಟ್ ಮಾಡಿದರೆ ಯಾವ ಚಿಕನಿಗೂ ಕೂಡ ಕಮ್ಮಿ ಇಲ್ಲ. ನಾವು ವೆಜ್ಜಪ್ಪ, ನಾನು ವೆಜ್ಜು, ನನಗೆ ಚಿಕನ್ ತಿನ್ನಬೇಕು ಅಂತ ನಿಮಗೆಲ್ಲ ಅನಿಸಿದರೆ ಸೊ ಈ ಪನ್ನೀರ್ ಸಾಟೆನ ಟೇಸ್ಟ್ ಮಾಡಿ. ಸೇಮ್ ಅದೇ ಥರ ಫ್ಲೇವರ್ ಕೊಡ್ತಾ ಇದೆ. ಆ ಮಸಾಲ ಇರ್ಬೋದು, ನಿಮಗೆ ನೋಡಿಲಿ ಮಸಾಲ ಇದೆಯಲ್ಲ, ಸೊ ನಾನು ಅದೇ ಹೇಳಿದೆ, ಎಷ್ಟು ಚೆನ್ನಾಗಿ ಕೋಟೆಡ್ ಆಗಿದೆ ನೋಡಿ ಮಸಾಲೆ ಎಲ್ಲ ಕರೆಕ್ಟಾಗಿ ಆ ಪನ್ನೀರಿಗೆ ಹಂಗೆ ಜಾಯಿನ್ ಆಗಿದೆ. ಫುಲ್ ಮೇಲ್ಗಡೆ ಲೇಯರ್ ಎಲ್ಲ ಚೆನ್ನಾಗಿದೆ. ಈ ಹೆಂಗಿದೆ ಅಂದರೆ ಒಳಗಡೆ ಪನ್ನೀರು, ಮೇಲ್ಗಡೆ ಬೇರೆ ಮಸಾಲ ಕೋಟೆಡು. ಸೊ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಸ್ಪೆಷಲ್. ಇದು ಯಾರಿನ್ನೂ ಬಂದಿಲ್ಲ, ಬಂದು ಇದನ್ನ ಟೇಸ್ಟ್ ಮಾಡಿ. ಇನ್ನೊಂದು ವಿಷಯ ಹೇಳಲೇಬೇಕು, ಇಲ್ಲಿಗೆ ಬಂದರೆ ನಿಮಗೆ ಇನ್ನೊಂದೇನು ಗೊತ್ತಾ, ಒಂಥರ ಔಟ್ಸೈಡ್ ಕೂತ್ಕೊಂಡು ತಿನ್ನುವಂಥ ಫೀಲ್ ಬರುತ್ತೆ. ಅಂದರೆ ಇಲ್ಲಿ 2 ಫ್ಲೋರ್ ಇದೆ. ಕೆಳಗಡೆ ಬಂದುಬಿಟ್ಟು ನಾರ್ಮಲ್ ಹೋಟೆಲ್ಸ್ ಹೇಗಿರುತ್ತೋ ಹಾಗೆ, ಬಟ್ ಮೇಲ್ಗಡೆ ಹಂಗಲ್ಲ, ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಮತ್ತು ಹೊರಗಡೆ ಹೆಂಗಂದರೆ ಒಂಥರ ನಾವು ಹೊರಗಡೆ ಫುಲ್ಲು ನೇಚರಲ್ಲಿ ಕೂತ್ಕೊಂಡು ಯಾವ ರೀತಿ ಟೇಸ್ಟ್ ಮಾಡ್ತೀವೋ ಆ ಥರ ಫೀಲ್ ಕೊಡುತ್ತೆ. ಸೊ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು. ನೈಟ್ ಅಂತೂ ಇನ್ನೂ ಒಳ್ಳೆ, ನೈಟ್ ಬಂದುಬಿಟ್ರೆ ನೀವಂತೂ ಒಳ್ಳೆ ಎಂಜಾಯ್ಮೆಂಟ್ ಇಲ್ಲಿ. ಸೊ ಯಾರು ಇನ್ನೂ ಬಂದಿದೆ ಒಂದು ಟೈಮ್ ಬಂದು ವಿಸಿಟ್ ಮಾಡಿ. ಎಸ್ ಗಾಯ್ಸ್, ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ಈ ವಿಡಿಯೋ. ಕಂಪ್ಲೀಟಾಗಿ ನಿಮಗೆ ಏನೇನಿದೆ ಒಳಗಡೆ ಇಂಟೀರಿಯರ್ ಎಲ್ಲನೂ ತೋರಿಸಿದ್ದೀನಿ. ನೀವು ಕೂಡ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿದೆ ಇಂಟೀರಿಯರ್, ಮತ್ತು ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಯಾರು ಇನ್ನೂ ಬಂದಿಲ್ಲ ಒಂದು ಟೈಮ್ ಬಂದು ವಿಸಿಟ್ ಮಾಡಿ ಗಾಯ್ಸ್. ಅಡ್ರೆಸ್ ಎಲ್ಲಿದೆ ಅಂದರೆ ಆಂಜನೇಯ ಬಡಾವಣೆ, ಆಂಜನೇಯ ಟೆಂಪಲ್ ಇದೆಯಲ್ಲ, ಅಂದರೆ ಫಸ್ಟ್ ಮೈನ್ ಒಳಗಡೆ. ಸೊ ಆಂಜನೇಯ ಟೆಂಪಲ್ ಇದೆಯಲ್ಲ ನಿಯರೇ ಆಗುತ್ತೆ ನಿಮಗೆ. ಅಲ್ಲೇ ನಿಂತ್ಕೊಂಡ್ರೆ ಈ ಒಂದು ಸವಿ ಡೈನ್ ಅನ್ನೋ ಒಂದು ಹೋಟೆಲ್ ನಿಮಗೆ ಕಾಣಿಸುತ್ತೆ. ಸೊ ಯಾರಿನ್ನೂ ಬಂದಿಲ್ಲ ಒಂದು ಟೈಮ್ ಬಂದು ವಿಸಿಟ್ ಮಾಡಿ. ಫುಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.